ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಒಂದು ಪ್ರೋಗ್ರಾಮ್ಗೆ ಹೋಗಿರ್ತಾರೆ. ಆ ಒಂದು ಪ್ರೋಗ್ರಾಮ್ನಲ್ಲಿ ಹೋದ ತಕ್ಷಣ ಇಲ್ಲಿ ನೆಕ್ಸ್ಟ್ ಹಿಂದಿನ ಒಂದು ವೀಕ್ನಲ್ಲಿ, ಅದೇ ಒಂದು ಕಳೆದ ಒಂದು ವಾರದ ಹಿಂದೆ ಗಿಲ್ಲಿ ಕಾವ್ಯ ಅವರು ಅದೇ ಒಂದು ಪ್ರೋಗ್ರಾಮ್ಗೆ ಬಂದಿರ್ತಾರೆ. ನೆಕ್ಸ್ಟ್ ವಾರ 7 ದಿನ ನಂತರ ರಕ್ಷಿತಾ ಶೆಟ್ಟಿನ ಇನ್ವೈಟ್ ಮಾಡಿರ್ತಾರೆ. ಅವಾಗ ರಕ್ಷಿತಾ ಶೆಟ್ಟಿ ಅವರು ಏನಂದ್ರು ಅಂತಂದು ನೀವೇ ಕೇಳಿದರೆ ಶಾಕ್ ಆಗ್ತೀರ. ಎಲ್ಲರೂ ಒಂದು ರಕ್ಷಿತಾ ಶೆಟ್ಟಿಗೆ ಒಂದು ಅಭಿಮಾನಿಗಳು ಪಬ್ಲಿಕ್ ಕ್ವಶನ್ ಕೇಳ್ತಾ ಇದ್ದಾರೆ. ನೀವು ಯಾವ ಸಾಂಗ್ ನಿಮಗೆ ಫೇವ್ರೆಟ್ ಸಾಂಗ್ ಹಾಡಿ ಹಾಡಿ ಅಂತಂದು ಹೇಳಿದಾಗ ಇಲ್ಲಿ ರಕ್ಷಿತಾ ಶೆಟ್ಟಿಯವರು ಸೇವಂತಿ ಸೇವಂತಿ ನನ್ನ ಆಸೆಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಬರುವಂದ ನೀನು, ಶ್ರೀಗಂಧಕ್ಕಿಂತ ಸೌಂದರ್ಯ ನೀನು ಅಂತಂದು ಒಂದು ಸಾಂಗ್ ಹಾಡ್ತಾರೆ. ಅವಾಗ ಇನ್ನೊಂದು ಕ್ವಶನ್ ಕೇಳ್ತಾರೆ, ನೀವು ಗಿಲ್ಲಿ ಹಾಗೂ ನಿಮ್ಮ ಒಂದು ಮಧ್ಯೆ ಏನಿದೆ ಅಂತಂದು ಕ್ವಶನ್ ಕೇಳುವಾಗ ಗಿಲ್ಲಿ ನನ್ನ ಬೆಸ್ಟ್ ಗೆಳೆಯ ಕುಚ್ಚುಕು ಅಂತಂದು ಹೇಳ್ತಾರೆ. ಗಿಲ್ಲಿ ಕಂಡ್ರೆ ತುಂಬ ಆಸೆ ಇದೆ, ತುಂಬ ನನಗೆ ಗಿಲ್ಲಿ ಬಂದಾಗ ನಾನು ಯಾಕೆ ಕರೀಲಿಲ್ಲ, ಅವಾಗ ಕರಿಬೇಕು ತಾನೇ. ನಾನು ಕೂಡ ಎಷ್ಟೊಂದು ದಿವಸ ಆಯಿತು ಗಿಲ್ಲಿ ಜೊತೆ ಸ್ಪೆಂಡ್ ಮಾಡ್ತಾ, ಎಷ್ಟೊಂದು ಮಿಸ್ ಮಾಡ್ಕೊತೀನಿ ಗಿಲ್ಲಿನ ಅಂತಂದು ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ. ಅವಾಗ ನೀವು ಈ ವಾರ ಬಂದಿದ್ದರೆ, ಕಳೆದ ವಾರ ಗಿಲ್ಲಿ ಹಾಗೂ ಕಾವ್ಯರು ಬಂದಿದ್ದಾರೆ ಅಂತಂದಾಗ ಅವರಿಗೆ ತುಂಬ ಕೋಪ ಬರುತ್ತೆ. ನನಗೆ ಯಾಕೆ ಕರೀಲಿಲ್ಲ, ಗಿಲ್ಲಿ ಕಾವ್ಯನ ಯಾಕೆ ಕರೆದರೆ, ನನಗೂ ಕೂಡ ಅವತ್ತೇ ಕರಬೇಕು ತಾನೇ, ಇವತ್ತು ಯಾಕೆ ಕರೆದೆ ಅಂತಂದು ರಕ್ಷಿತಾ ಶೆಟ್ಟಿಗೆ ಫುಲ್ ಹೇಳ್ತಾರೆ. ಅವಾಗ ನೀವು ಕೂಡ ಡ್ಯಾನ್ಸ್ ಮಾಡ್ಬೋದು, ಇವಾಗ ಡ್ಯಾನ್ಸ್ ಮಾಡಬೇಕು ಅಂತಂದು ಅಭಿಮಾನಿಗಳು ಎಲ್ಲರೂ ಆ್ಯಂಕರ್ ಹೇಳಿದಾಗ ನಾನು ಯಾಕೆ ಡ್ಯಾನ್ಸ್ ಮಾಡಲಿ, ಗಿಲ್ಲಿ ಕಾವ್ಯರು ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿದಾಗ ಅವರು ಡ್ಯಾನ್ಸ್ ಮಾಡಿದರೆ ನಾನು ಡ್ಯಾನ್ಸ್ ಮಾಡಬೇಕಾ, ನಾನು ಕಾಪಿ ಪೇಸ್ಟ್ ಆಗಲ್ವಾ, ನಾನು ಸಾಂಗ್ ಹಾಡ್ತೀನಿ ಅಂತಂದಾಗ ಅಲ್ಲಿ ಕೂಡ ಇಲ್ಲಿ ಈ ಜನಪದ ಆದಂಥ ಖ್ಯಾತನಾದಂಥ ಒಬ್ಬರು ಕಲಾವಿದರು ಬರ್ತಾರೆ. ಅವರು ಇಲ್ಲಿ ಸಾಂಗ್ ಹಾಡ್ತಾರೆ. ಇವರು ಮಾಳು ನಿಪ್ನಾಳ್ ಅವರ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ. ಹಿತ್ತಲಕ್ಕೆ ಕರಿಬೇಡ ಮಾವ ಬಲು ನಾಚಿಕೆ ಆಗುತ್ತೈತಿ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ ರಕ್ಷಿತಾ ಶೆಟ್ಟಿ. ಮತ್ತು ಇನ್ನೊಂದು ಕ್ವಶನ್ ಕೇಳ್ತಾರೆ, ನೀವು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮತ್ತು ನಿಮಗೆ ಯಾಕೆ ವಾಗ್ವಾದ ಆಗುತ್ತೆ, ಅವರು ಕಂಡ್ರೆ ನಿಮಗೆ ಯಾಕೆ ಆಗಲ್ಲ ಅಂದರೆ, ಕಾವ್ಯ ಅವರು ಅಂದರೆ ಯಾರು ನನಗೆ ಗೊತ್ತಿಲ್ಲ ಅಂತಂದಾಗ ಅವ್ರ ಬಗ್ಗೆ ನನಗೆ ಮಾತಾಡಬೇಡಿ, ಅವರು ಇಷ್ಟ ಇಲ್ಲ ಅಂತಂತಾರೆ. ಯಾಕೆ ನೀವು ಕಾವ್ಯನ ಇರಿಟೇಟ್ ಮಾಡ್ತೀರಿ, ನೆಗ್ಲೆಕ್ಟ್ ಮಾಡ್ತೀರಿ, ಅವ್ರು ಕಂಡ್ರೆ ಯಾಕೆ ಇಷ್ಟ ಆಗಲ್ಲ ಅಂತಂದು ಕ್ವಶನ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ರಿಪೀಟ್ ಚೇಂಜ್ ಮಾಡಿರಿ, ಅದು ಇಂಟ್ರೆಸ್ಟ್ ಇಲ್ಲ ಅಂತಂದು ಹೇಳಿಬಿಡ್ತಾರೆ ರಕ್ಷಿತಾ ಶೆಟ್ಟಿಯವರು. ರಕ್ಷಿತಾ ಶೆಟ್ಟಿಯವರ ಮಾತು ಹೇಗಪ್ಪ ಅಂದರೆ ಮನಸ್ಸಲ್ಲಿ ಇಟ್ಕೊಳೋದಿಲ್ಲ, ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿ ಇಟ್ಕೊಳೋದಿಲ್ಲ. ಏನು ಬರುತ್ತೋ ಅದು ಡೈರೆಕ್ಟಾಗಿ ಹೇಳಿಬಿಡ್ತಾರೆ. ಅವ್ರಿಗೆ ಮನಸ್ಸಿಗೆ ನೋವಾಗಲಿ ಆಗದೇ ಇರಿದೆ, ಇದೇ ಪ್ಯೂರ್ ಒಂದು ಹಾರ್ಟ್, ಒಂದು ಮುಗ್ಧವಾದ ಮನಸ್ಸಿನ ಹುಡುಗಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ನ ರನ್ನರ್ ಅಪ್ ಆಗಿದ್ದು, ಗಿಲ್ಲಿ ವಿನ್ನರ್ ಆಗಿದ್ದು. ರಕ್ಷಿತಾ ಶೆಟ್ಟಿಯವರು ಯಾವುದೇ ಕಾರಣಕ್ಕೂ ಏನು ಮುಚ್ಚಿಟ್ಕೊಳಲ್ಲ. ಅವರು ಹಾಗೆ ಇವರಾಗಿ ಡೈರೆಕ್ಟ್ ಮಾತನ್ನು ಡೈರೆಕ್ಟಾಗಿ ಹೇಳಿಬಿಡ್ತಾರೆ. ಹಾಗೆ ಇಲ್ಲಿ ನೋಡಿ, ಕಾವ್ಯನ ಕಂಡ್ರೆ ಯಾಕೆ ಆಗಲ್ಲ ಅಂದರೆ, ಅವಳು ನನಗೆ ಇಷ್ಟ ಆಗಲ್ಲ. ಅವಳು ಯಾಕಂದರೆ ನನಗೆ ಕಂಪೇರ್ ಆಗೋಕ್ಕೆ ಇಷ್ಟ ಆಗಲ್ಲ, ಅವಳು ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಅವಳ ಬಗ್ಗೆ ಏನು ನನಗೆ ಓವರಾಗಿ ಮಾತಾಡ್ತಾರೆ ಅಂತಂದು ಹೇಳಿಬಿಡ್ತಾರೆ. ಆವಾಗ ಕಾವ್ಯರ ಬಗ್ಗೆ ಅವರು ಅಷ್ಟಾಗಿ ನೀವು ಬಿಗ್ ಬಾಸ್ ಮನೆಯಲ್ಲೇ ನೋಡಿರ್ಬೋದು. ಕಾವ್ಯ ಮತ್ತು ಸ್ಪಂದನ ಮತ್ತು ಕಾವ್ಯಗೆ ಎಷ್ಟು ಮಾತಾಡಿದ್ದಾರೆ, ಎಷ್ಟು ಜಗಳ ಆಡಿದ್ದಾರೆ ಅಂತ ನೀವು ನೋಡಿರ್ಬೋದು. ಹಾಗೆ ಇಲ್ಲಿ ನೋಡಿ, ರಕ್ಷಿತಾ ಶೆಟ್ಟಿಯವರು ಗಿಲ್ಲಿ ಯಾವುದೇ ಕಾರಣಕ್ಕೂ ಪ್ಲೀಸ್ ಬದಲಾಗಬೇಡ, ನನ್ನ ಒಂದು ಕೊನೆವರೆಗೂ ನೀನು ಇದೇ ಥರ ಇರು, ನನ್ನ ಬೆಸ್ಟ್ ಫ್ರೆಂಡು ಗೆಳೆಯ ಅಂತಲೇ ಹೇಳಿದ್ದಾರೆ. ಹಾಗೆ ರಘು ಅಣ್ಣ, ನೀನು ಕೂಡ ನನ್ನ ಬಿಟ್ಟು ಹೋಗಬೇಡ, ಇದು ಒಂದು ಪ್ಯೂರ್ ಬಾಂಡಿಂಗ್, ನಾನು ಯಾವಾಗಲೂ ಮರೆಯೋಲ್ಲ, ನೀವು ಕೂಡ ಮರಿಬೇಡಿ ಅಂತಂದು ರಕ್ಷಿತಾ ಶೆಟ್ಟಿಯವರು ಕೂಡ ಹೇಳಿದ್ದಾರೆ. ಹಾಗೆ ಇಲ್ಲಿ ರಕ್ಷಿತಾ ಶೆಟ್ಟಿಯವರು ಮಾತಿಗೂ ಗಿಲ್ಲಿನ ಕೊಂಡಾಡ್ತಾರೆ. ಗಿಲ್ಲಿ ಅಂತ ಒಂದು ಬಾಯ್ ಫ್ರೆಂಡ್ ಬೇಕು ನನಗೆ, ಗಿಲ್ಲಿ ಒಂದು ಥರ ಅದೇ ಥರ ಕಾಮಿಡಿ ಮಾಡ್ತಾ, ಕೇರ್ ಮಾಡ್ತಾ, ನನಗೆ ಆ ಒಂದು ಲೈಫ್ ಪಾರ್ಟ್ನರ್ ಇದ್ದರೆ ನನಗೆ ಖುಷಿಯಾಗುತ್ತೆ ಅಂತಂದಾಗ ರಕ್ಷಿತಾ ಶೆಟ್ಟಿ ಗಿಲ್ಲಿನ ಇಷ್ಟಪಡ್ತಾ ಇದ್ದರು. ಬಟ್ ಇಲ್ಲಿ ಗಿಲ್ಲಿ ಕಾವ್ಯನ ಇಷ್ಟಪಡ್ತಾ ಇದ್ದರು. ಅದಕ್ಕೋಸ್ಕರ ಕಾವ್ಯನ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದರು. ಕಾವ್ಯ ಕಂಡ್ರೆ ಇಷ್ಟ ಇರಲಿಲ್ಲ ಅಷ್ಟೇ. ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿಯವರು ಮದುವೆ ಆದರೆ ಬೆಸ್ಟ್ ಆಗಿರುತ್ತಾ, ಕಾವ್ಯ ಗಿಲ್ಲಿಯವರು ಮದುವೆ ಆಗಬೇಕಾ ಅಂತ ನೀವೇ ಹೇಳಿ. ಹಾಗೆ ಕಾವ್ಯವರು ಇಲ್ಲಿ
ಅವರು ಫೇಮಸ್ ಆಗೋಕ್ಕೋಸ್ಕರ ಗಿಲ್ಲಿನ ಬಳಕೆ ಮಾಡ್ಕೊತಾ ಇದ್ದಾರಾ, ಅಥವಾ ಇಲ್ಲಿ ಗಿಲ್ಲಿ ಇದ್ದಲೇ ಕಾವ್ಯ ಅಂತಂದು ಬಿಗ್ ಬಾಸ್ ಮನೆಯಲ್ಲಿ ಹೇಳ್ತಾ ಇದ್ರು. ಗಿಲ್ಲಿ ಇದ್ರೇ ಕಾವ್ಯನ ಗೆಲ್ಲಿಸ್ಬೇಕು ಅಂತಾನೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೊಂದು ಟಫ್ ನಾಮಿನೇಟ್, ಎಲ್ಲರೂ ಟಫೆಸ್ಟ್ ಕ್ಯಾಂಡಿಡೇಟ್ ಇದ್ದರೂ ಕೂಡ ಕಾವ್ಯನ ಸೇವ್ ಮಾಡಿಕೊಂಡು ಎಲ್ಲ ಒಂದು ಕಂಟೆಸ್ಟನ್ನು ನಾಮಿನೇಟ್ ಮಾಡಿದರು. ಇದರಲ್ಲೇ ಗೊತ್ತಾಗುತ್ತೆ, ಒಂದು ಮಾತಿಗೆ ಹೇಳಿರ್ತಾರೆ, ಒಂದು ಮಾತು ಹೇಳಿರ್ತಾರೆ, ಕಾವ್ಯನ ನಾನು ಫಿನಾಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೋಸ್ಕರ ಇವರು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದರು, ಎಷ್ಟೆಲ್ಲ ಬಯಸ್ಕೊಂಡ್ರು, ಎಷ್ಟೆಲ್ಲ ಒಂದು ನಾಮಿನೇಟ್ ಪ್ರಕ್ರಿಯೆಯಲ್ಲೂ ಕಾವ್ಯನ ಸೇವ್ ಮಾಡ್ತಾ ಬಂದರು. ಇದರಲ್ಲೇ ಗೊತ್ತಾಗುತ್ತೆ ಕಾವ್ಯ ಕಂಡ್ರೆ ಗಿಲ್ಲಿಗೆ ಇಷ್ಟ ಅಂತಂದು. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಒಂದು ಪುಟ್ಟ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು.